ತಮಗೆಲ್ಲರಿಗೂ UG ಅಕಾಡೆಮಿಗೆ ಸ್ವಾಗತ. ಕಮ್ಯುನಿಕೇಷನ್ ಪೇಪರಲ್ಲಿ ಸುಮಾರು 35 ಕ್ವಶನ್ಗಳು ಏನಪ್ಪ ಅಂದರೆ ಕನ್ನಡದ ಬಗ್ಗೆ ಬರ್ತದೆ. ಆದ್ದರಿಂದ MCQ ಕ್ವಶನ್ ನಾನು ಇವತ್ತು ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಖಾನಾವಳಿ ಪದ ಈ ಭಾಷೆಯದು. ಖಾನಾವಳಿ ಪದ ಈ ಭಾಷೆಯದು ಕೊಂಕಣಿ, ಗುಜರಾತಿ, ಮರಾಠಿ. ಖಾನಾವಳಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದ್ದು? ಖಾನಾವಳಿ. ಸರಿಯಾದ ಉತ್ತರ ಏನಪ್ಪ ಅಂದರೆ ಮರಾಠಿ ಭಾಷೆದು. ಸರಿಯಾದ ಉತ್ತರ ಏನು? ಮರಾಠಿ ಭಾಷೆದು ಒಂದು ಕೇಸಿಗೆ ನಾವು ಕಾಣ್ತೀವಿ. ನೋಡಿ, ಮರಾಠಿ ಭಾಷೆಯಲ್ಲಿ ಖಾನಾವಳಿ ಎಂಬ ಪದ ಅಲ್ಲದೆ ಛತ್ರಿ ಆಗಿರ್ಬೋದು, ಗಡಬಡ. ನೋಡಿ, ಮನೇಲಿ ಹೇಳ್ತಾರೆ ಜಾಸ್ತಿ ಗಡಬಡ ಮಾಡಬೇಡ ಅಂತ ಕೇಸಿ ಈ ಥರ ಹೇಳ್ತಾರ. ಹೌದಾ? ಜಾಸ್ತಿ ಅನ್ನೋ ಪದ ಕೂಡ ಮರಾಠಿ ಭಾಷೆದು. ಸೂಟಿ ಐತಿ, ಸಾಲಿ ಸೂಟಿ ಐತಿ ಅಂತ ಹೇಳ್ತಾರಲ್ಲ, ಅದು ಆಗಿರ್ಬೋದು. ಅಗದಿ ಭಾಳ ಚಂದ ಅಂತ ಕೇಸಿ ಹೇಳ್ತಾನಲ್ಲ, ಅದೂ ಆಗಿರ್ಬೋದು. ಇನ್ನು ಬಕ್ರಿ, ಇನ್ನು ವೈನಿ, ಅಂಗಾವ, ಧಾಮ, ಪರತ, ಕಿಚಡಿ, ಆನಂತರ ಪೋರಿ, ಪಾರ, ಚಾಳೀಸು, ಅಬಚ್ಚಿ, ಅಟಾಪ, ಪಾವಣ್ಯ. ಇವೆಲ್ಲ ಏನಪ್ಪ ಅಂದರೆ ಮರಾಠಿ ಭಾಷೆ ಪದಗಳು ಅಂತಿಸಿ ನಾವು ನೋಡಬಹುದು. ಈ ನೆಕ್ಸ್ಟ್ ಏನಪ್ಪ ಅಂದರೆ ಕೊಂಕಣಿ ಭಾಷೆ ಪದಗಳು ನೋಡ್ರಿ. ಬೊಟ್ಟ, ಬೋಟ, ದಲ್ಲೋ, ಮೊನಿ, ಕೋಡು. ಇವೆಲ್ಲ ಏನಪ್ಪ ಅಂದರೆ ಕೊಂಕಣಿ ಭಾಷೆ ಪದಗಳು. ಇನ್ನು ಕನ್ನಡ ಪದಗಳು ಅಂದರೆ ಇಲಿ, ಹಾವು, ಕಾಲು, ಉಪ್ಪು, ಬಾಯಿ, ಮಾಡು, ತಿನ್ನು. ಈ ಎಲ್ಲ ಸಂಖ್ಯೆ ಇವೆಲ್ಲ ಏನಪ್ಪ ಅಂದರೆ ಕನ್ನಡ ಭಾಷೆ ಪದಗಳು. ಮತ್ತು 1, 2, 3, 4 ಎಲ್ಲ ಕನ್ನಡ ಪದಗಳು ಅಂತ ಕೇಸಿ ಕಾಣ್ತೀವಿ. ಇನ್ನು ಪೋರ್ಚುಗೀಸ್ ಭಾಷೆಯ ಪದಗಳು ನೋಡ್ರಿ. ಪೋರ್ಚುಗೀಸ್ ಭಾಷೆಯ ಪದಗಳು ಬಹಳಷ್ಟು ಇಂಪಾರ್ಟೆಂಟು. ಸಾಕಷ್ಟು ಸಲ ಕೇಳಿ ನೋಡ್ರಿ. ಇದು ಅಲ್ಮಾರು ಆಗಿರ್ಬೋದು, ಸಾಬೂನು ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಮೇಜು, ಜಂಗಾಲು, ಬಟಾಟೆ. ಇವೆಲ್ಲ ಏನಪ್ಪ ಅಂದರೆ ಪೋರ್ಚುಗೀಸ್ ಭಾಷೆಯ ಪದಗಳು. ಇನ್ನು ಸಂಸ್ಕೃತ ಭಾಷೆಯ ಪದಗಳು ಅಂದರೆ ಋಣ, ಋತು, ಗೃಹಿಣಿ, ಪ್ರಕೃತಿ, ಅಶಕ್ತ, ಅನಂತರ ಏಕ, ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥಾ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಹಾಭಾರತ, ಕುಮಾರ, ಪಿತೃ, ಮಾತೃ, ಸಹೋದರ, ಸಹೋದರಿ, ಅಂಗ, ಅಂಗವಿಕಲ. ಇವೆಲ್ಲ ಏನಪ್ಪ ಅಂದರೆ ಸಂಸ್ಕೃತ ಭಾಷೆಯ ಪದಗಳು. ನೋಡಿ, ಒಂದು ಟ್ರಿಕ್ಸ್ ಐತಿ. ಏನಪ್ಪ ಅಂದರೆ ಅದು ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಭಗವದ್ಗೀತೆಯಲ್ಲಿ ಯಾವುದೇ ಪದಗಳು ಬರ್ಲಕ್ಕ ಅವು ಸಂಸ್ಕೃತ ಭಾಷೆಯ ಪದಗಳು. ಮಹಾಭಾರತಕ್ಕೆ ಸಂಬಂಧಪಟ್ಟಂಗ, ಭಗವದ್ಗೀತೆಗೆ ಸಂಬಂಧಪಟ್ಟಾಗ ಮತ್ತು ರಾಮಾಯಣಗೆ ಸಂಬಂಧಪಟ್ಟ ಯಾವುದೇ ಪದಗಳು ಏನಪ್ಪ ಅಂದರೆ ಸಂಸ್ಕೃತ ಪದಗಳು ಅಂತ ಕರಿತೀವಿ. ಇನ್ನು ಏನಪ್ಪ ಅಂದರೆ ನದಿಗಳು, ಎಲ್ಲ ನದಿಗಳು ಏನಪ್ಪ ಅಂದರೆ ಸಂಸ್ಕೃತ ಭಾಷೆಯ ಪದಗಳು. ಎಲ್ಲ ನದಿಗಳು ಏನು ಸಂಸ್ಕೃತ ಭಾಷೆಯ ಪದಗಳು ಅಂತ ಕಾಣ್ತೀವಿ. ಇನ್ನು ಏನಪ್ಪ ಅಂದರೆ ಈ ಸಂಸ್ಕೃತ ಭಾಷೆಯ ಪದಗಳು ಇದಲ್ಲದೆ ಇನ್ನೊಂದು ಏನಪ್ಪ, ಮತ್ತು ದೇಹದ ಅಂಗಗಳು ಹೇಳ್ತೀವಲ್ಲ, ಶಿರ, ಹಸ್ತ, ಇವೆಲ್ಲ ಏನಪ್ಪ ಅಂದರೆ ಸಂಸ್ಕೃತ ಭಾಷೆ ಪದಗಳು. ಶಿರ ಅನ್ನೋದು ಸಂಸ್ಕೃತ ಭಾಷೆ ಪದ. ತಲೆ ಅನ್ನೋದು ಏನಪ್ಪ ಅಂದರೆ ಕನ್ನಡ ಪದ ನೋಡಿ. ಹೌದಾ? ಶಿರ ಆಗಿರ್ಬೋದು, ಹಸ್ತ ಆಗಿರ್ಬೋದು, ಇವೆಲ್ಲ ಸಂಸ್ಕೃತ ಭಾಷೆಯ ಪದಗಳು. ಇನ್ನು ನೆಕ್ಸ್ಟ್ ಹಿಂದೂಸ್ತಾನಿ ಭಾಷೆಯ ಪದಗಳು ನೋಡೋಣ. ಹಿಂದೂಸ್ತಾನಿ ಭಾಷೆಯಲ್ಲಿ ಚುನಾವಣೆ, ಮಂಜೂರು, ಹುಕುಂ, ದರ್ಬಾರು, ಅಸಲಿ, ನಕಲಿ, ರಸ್ತೆ, ಕುರ್ಚಿ, ಜಮೀನ್ದಾರ, ಗುಲಾಮ, ಖಾಜಿ, ಸುಬೇದಾರ, ಜನಾಬ, ಮಹಲ್, ಕಿಲ್ಲಾ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ. ನೋಡಿ, ಜಮೀನು, ಚುನಾವಣೆ, ಕಾನೂನು, ರೈತ, ಈ ಪದಗಳು ಏನಪ್ಪ ಅಂದರೆ ಸಾಕಷ್ಟು ಬಾರಿ ಕೇಳಿ ನೋಡಿ. ಇಲ್ಲಿ ಹಿಂದೂಸ್ತಾನಿ ಪದಗಳು ಅಂದರೆ ಅತಿ ಹೆಚ್ಚು ಏನಪ್ಪ ಅಂದರೆ ತಹಸೀಲ್ದಾರಿಗೆ ಸಂಬಂಧಪಟ್ಟಂಥ ಇವೆಲ್ಲ ಬರ್ತಾವೆ. ಉದಾಹರಣೆಗೆ ಏನಪ್ಪ ಅಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಜಮೀನ್ದಾರ, ಹೌದಾ, ಸುಬೇದಾರ, ಜನಾಬ, ಮಹಲ, ರೈತ, ಕಾನೂನು, ಜಮೀನು, ಇವೆಲ್ಲ ಏನಪ್ಪ ಅಂದರೆ ಅಸಲಿ, ನಕಲಿ, ಇವೆಲ್ಲ ಏನಪ್ಪ ಅಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಪದಗಳಾಗಿದೆ. ಆದ್ದರಿಂದ ಈಸಿಯಾಗಿ ನಾವು ಏನಪ್ಪ ಅಂದರೆ ಈ ಹಿಂದೂಸ್ತಾನಿ ಪದಗಳು ಅಂತ ಹೇಳಬಹುದು. ನೆಕ್ಸ್ಟ್ ಪಾರ್ಸಿ ಭಾಷೆಯ ಪದಗಳು. ಪಾರ್ಸಿ ಭಾಷೆಯ ಪದಗಳು ನೋಡ್ರಿ. ನಮಾಜ್ ಆಗಿರ್ಬೋದು, ಹೌದಾ, ನಮಾಜ್, ಮುಲ್ಲಾ, ಕಾರ್ಕೂನ, ಜಮೀನ್ದಾರ, ಜವಾನಿ, ಪೈಲ್ವಾನ, ಸವಾರಿ, ದುಬಾರಿ, ರಾಜೀನಾಮೆ, ಚೌಕ್ರಿ. ನೋಡಿ, ನೌಕರಿ ಐತಂದ್ರೆ ಚೌಕ್ರಿ ಆಟೋಮೆಟಿಕ್ ಸಿಗ್ತದಲ್ಲ,
ಅನಂತರ ಜಾದು, ಸಜಾ, ಇಜಾರ, ಪಾಯ್ಖಾನೆ, ರುಮಾಲು, ಕಿಸೆ, ಕಸೂತಿ, ಜುಲ್ಮಾನೆ ಇವೆಲ್ಲ ಏನಪ್ಪ ಅಂದರೆ ಪಾರ್ಸಿ ಭಾಷೆ ಪದಗಳು. ಇನ್ನು ಪರ್ಷಿಯನ್ ಭಾಷೆ ಪದಗಳಲ್ಲಿ ಪರ್ಷಿಯನ್ ಭಾಷೆ ಅಂದರೆ ಚಾಲಿ, ಜಾಹೀರಾತು, ದರ್ಖಾಸ್ತು, ತಾರೀಕು, ದಾಸ್ತಾನು, ನಿಗಾ, ಪರಾರಿ, ಬಿರ್ದಿ, ಕಸರತ್ತು, ಖಾತರಿ, ಖಾತೆದಾರ, ಖುದ್, ತಕರಾರು ಇವೆಲ್ಲ ಏನಪ್ಪ ಅಂದರೆ ಪರ್ಷಿಯನ್ ಭಾಷೆಯ ಪದಗಳು ಅಂತ ನಾವು ನೋಡ್ತೀವಿ. ಇನ್ನು ದ್ರಾವಿಡ ಭಾಷೆಯ ಪದ ಪೆದ್ದ ಆಗಿರ್ಬೋದು, ಚದರು ಆಗಿರ್ಬೋದು, ತೆಂಗೊಳಲು ಆಗಿರ್ಬೋದು, ಕೆಲಸ, ಅರಸ ಇವೆಲ್ಲ ಏನಪ್ಪ ಅಂದರೆ ಪರ್ಷಿಯನ್ ಭಾಷೆಯ ಪದಗಳು. ಇನ್ನು ಕಲಬೋರನ ಎಂಬ ಪದ ಇರುವ ಶಾಸನ ಯಾವುದಂತ ಕೇಳ್ಯಾನ. ಕಲಬೋರನ ಎಂಬ ಪದ ಇರುವ ಶಾಸನ ಯಾವುದಂತ ಕೇಳ ನೋಡ್ರಿ. ಈ ಶಾಸನ ಆಪ್ಷನ್ಸ್ ನೋಡಿ: ಶ್ರವಣಬೆಳಗೊಳ ಶಾಸನ, ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ಚಿತ್ರದುರ್ಗ ಶಾಸನ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಏನಪ್ಪಾ ಅಂದರೆ ಕ್ರಿಸ್ತಶಕ 450ರಲ್ಲಿ ರಚನೆ ಆದಂಥ ಒಂದು ಶಾಸನ ಅಂತ ಕರಿತೀವಿ. ಕನ್ನಡ ಲಿಪಿಯಲ್ಲಿ ರಚನೆ ಆದಂಥ ಮೊಟ್ಟ ಮೊದಲ ಶಾಸನ ಯಾರಪ್ಪ ಅಂದರೆ ಹಲ್ಮಿಡಿ ಶಾಸನ. ಆದರೆ ಭಾರತೀಯ ಸರ್ವೇಕ್ಷಣಾ ಇಲಾಖೆ ಪ್ರಕಾರ ಏನಪ್ಪ ಅಂದರೆ ತಾಳಗುಂದ ಶಾಸನ ಅಂತ ಹೇಳುತ್ತಿತ್ತು. ಇದೇನೋ ಕ್ರಿಸ್ತಪದ 370ರಲ್ಲಿ ತಾಳಗುಂದ ಶಾಸನ ದೊರೆತದೆ. ಆದ್ದರಿಂದ ಕನ್ನಡವೇ ಏನಪ್ಪ ಅಂದರೆ ಕನ್ನಡದಲ್ಲಿ ರಚನೆಯಾದ ಮೊದಲ ಶಾಸನ ಯಾರಪ್ಪ ಅಂದರೆ ಭಾರತೀಯ ಸರ್ವೇಕ್ಷಣಾ ಇಲಾಖೆ ಪ್ರಕಾರ ತಾಳಗುಂದ ಶಾಸನ. ಆದರೆ ಏನಪ್ಪ ಅಂದರೆ ಇದು ತಾಳಗುಂದ ಶಾಸನ ಅನ್ನೋದು ಒಂದು ಸಂಸ್ಕೃತ ಶಾಸನವಾಗಿದೆ ಅಂತ ಹೇಳ್ಬೋದು. ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ನೋಡಿದೆ, ಹೌದಾ. ಕನ್ನಡ ಭಾಷೆಯಲ್ಲಿ ರಚನೆಯಾದ ಮೊಟ್ಟ ಮೊದಲ ಶಾಸನ ಅಂದರೆ ಹಲ್ಮಿಡಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂದರೆ ತಾಳಗುಂದ ಶಾಸನ. ನೆನಪಿಟ್ಟುವರಿ ನೋಡಿ. ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ದೊರೆಯುತ್ತದೆ, ಹೌದಾ. ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆಯುತ್ತದೆ. ಇಲ್ಲಿ ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಹೋಲುವಂಥ ಕನ್ನಡ ಲಿಪಿಗಳು ಏನಪ್ಪ ಅಂದರೆ ಇಲ್ಲಿ ಬಳಕೆ ಆಗತ್ತದಂತ ಹೇಳ್ಬೋದು. ಇನ್ನು ಹಲ್ಮಿಡಿ ಶಾಸನ ಯಾವ ರಾಜನಿಗೆ ಸಂಬಂಧಪಟ್ಟಿದ್ದು, ಯಾವ ವಂಶಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಕದಂಬ ವಂಶಕ್ಕೆ ಸಂಬಂಧಪಟ್ಟಿದ್ದು. ಕಾಕಸ್ತವರ್ಮನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಅಂತ ಹೇಳ್ಬೋದು. ಹಲ್ಮಿಡಿ ಶಾಸನ ಅನ್ನೋದು ಎಂಥ ಶಾಸನ ಅಂದರೆ ಅದೊಂದು ದತ್ತಿ ಶಾಸನ. ಎಂಥ ಶಾಸನ? ದತ್ತಿ ಶಾಸನ ಅಂತ ಕರಿತೀವಿ, ಹೌದಾ. ಶತ್ರುರಾಜನ ಮೇಲೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬ ಯೋಧನಿಗೆ ನೋಡಿ, ಆ ಸೈನಿಕನ ಹೆಸರು ಏನಪ್ಪ ಅಂದರೆ ವಿಜಯ ಅರಸ ಅಂತ ಒಂದು ಸೈನಿಕ ಇರ್ತಾನೆ. ಆ ಸೈನಿಕನ ಸಲುವಾಗಿ ಏನಪ್ಪ ಅಂದರೆ ಪಲ್ಮಿಡಿ ಮತ್ತು ಮುಳಿವಳ್ಳಿ ಎಂಬ ಗ್ರಾಮಗಳನ್ನು ಬಿಟ್ಟುಕೊಡ್ತಾರ. ಅದೇ ಶಾಸನ ಹಲ್ಮಿಡಿ ಶಾಸನ ಉಲ್ಲೇಖವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಶ್ರವಣಬೆಳಗೊಳ ಶಾಸನ ನೋಡಿ. ಶ್ರವಣಬೆಳಗೊಳ ಏನಪ್ಪ ಅಂದರೆ ಸುಮಾರು 800 ಶಾಸನಗಳು ಸಿಗ್ತವೆ ಅಂತ ನಾವು ಹೇಳಲಾಗುತ್ತದೆ. ಆ ಶ್ರವಣಬೆಳಗೊಳ ಶಾಸನ ಇರೋದು ಎಲ್ಲಿಯಪ್ಪ ಅಂದರೆ ಹಾಸನ ಡಿಸ್ಟಿಕ್, ಹೌದಾ. ಇನ್ನು ಬಾದಾಮಿ ಶಾಸನ ಇದು ಕಪ್ಪೆ ಆರ್ಭಟ ಶಾಸನ ಅಂತ ಕರಿತೀವಿ. ಕಪ್ಪೆ ಆರ್ಭಟ ಶಾಸನ ಅಥವಾ ಬಾದಾಮಿ ಶಾಸನ ಅಂತ ಕರಿತೀವಿ. ಇಲ್ಲಿ ರಾಜನ ಬಗ್ಗೆ ಅಭಿಮಾನದ ಪೂರ್ವಕವಾಗಿ ಮಾತನಾಡಿದ್ದು ಇಲ್ಲಿ ಕಾಣಬಹುದು, ಹೌದಾ. ನಮ್ಮ ಅರಸ ಒಳ್ಳೆಯವರಿಗೆ ಒಳ್ಳೆಯವನು, ತೊಂದರೆ ಕೊಡುವವನಿಗೆ ವಿಪರೀತ ತೊಂದರೆ ಕೊಡುತ್ತಾನೆ ಅಂತ